ಬೆಳ್ಳಿಯ ದೇವರ ಪಾತ್ರೆ, ಬೆಳ್ಳಿಯ ಕಾಲ್ಗೆಜ್ಜೆ, ಚಿನ್ನದ ಸರ, ಉಂಗುರ, 2 ಮೊಬೈಲ್ ಇದು 22.5 ಲಕ್ಷ ಮೌಲ್ಯದ ಚಿನ್ನಾಭರಣ. ಬೋರ್ಡ್ನಲ್ಲಿ ನೇತಾಡ್ತಿರೋ ಈ ಬೆಳ್ಳಿ ಆಭರಣಗಳೇ ಹೇಳುತ್ತೆ ಇವೆಲ್ಲ ಕದ್ದಿರೋದು ಅಂತ. ಅಸ್ಲಾಂ ಅಲಿಯಾಸ್ ಸೈಯದ್ ಅಸ್ಲಾಂ. ಈ ಫೇಸ್ ಕಟ್ನ ನೀಟಾಗಿ ನೋಡ್ಕೊಂಡ್ಬಿಡಿ. ಇವನೇ ಈ ಚಿನ್ನ ಬೆಳ್ಳಿ ಆಭರಣ ಕದ್ದಿರೋ ಕಿಲಾಡಿ ಕಳ್ಳ. ಬರೀ ಕಳ್ಳನಲ್ಲ, ಬರೋಬ್ಬರಿ 20 ವರ್ಷಗಳಿಂದ ಕಳ್ಳತನವನ್ನೇ ಫುಲ್ ಟೈಮ್ ಕೆಲಸ ಆಗಿ ಮಾಡ್ಕೊಂಡಿರೋ ನಟೋರಿಯಸ್ ಕಳ್ಳ. ಈ ಕಳ್ಳನ ಹಿಸ್ಟ್ರಿ ಕೇಳಿದ್ರೆ ನೀವೇ ಹೇಳ್ತೀರಾ ಯಾವ ಟೈಟಲ್ ಬೆಸ್ಟ್ ಅಂತ. ಕಿಲಾಡಿ ಕಳ್ಳ ಅಸ್ಲಾಂ ತಂದೆ ತಾಯಿಗೆ ಒಟ್ಟು 7 ಜನ ಮಕ್ಕಳು. 7 ಜನ ಮಕ್ಕಳ ಪೈಕಿ 3ರದ್ದು ಕಳ್ಳತನವೇ ಕೆಲಸ. ಅದರಲ್ಲಿ ಅಸ್ಲಾಂ ಕಳೆದ 20 ವರ್ಷಗಳಿಂದ ಕಳ್ಳತನವನ್ನೇ ಫುಲ್ ಟೈಮ್ ಕೆಲಸವನ್ನಾಗಿ ಮಾಡ್ಕೊಂಡಿದ್ನಂತೆ. ಬೆಂಗಳೂರು ಗ್ರಾಮಾಂತರ, ಶಿವಮೊಗ್ಗ, ಹಾವೇರಿ, ದಾವಣಗೆರೆ ಜಿಲ್ಲೆಗಳಲ್ಲಿ ಮನೆಗಳ್ಳತನ ಮಾಡ್ತಾ ಇದ್ದ. ಹಗಲೆಲ್ಲ ಐಷಾರಾಮಿ ಮನೆಗಳನ್ನ ವಾಚ್ ಮಾಡಿ ತಡರಾತ್ರಿ ಕೈಚಳಕ ತೋರಿಸ್ತಾ ಇದ್ನಂತೆ. ಕಿಟಕಿ ತೆರೆದು ಮಹಿಳೆಯರು ನಿದ್ರೆಗೆ ಜಾರಿದ್ರೆ ಕುತ್ತಿಗೆಯಲ್ಲಿರೋ ಸರ ಎಗರಿಸಿ ಎಸ್ಕೇಪ್ ಆಗ್ತಿದ್ದ. ಕಿಟಕಿ ಪಕ್ಕದಲ್ಲಿ ಮೇನ್ ಡೋರ್ ಇದ್ರೆ ಕಿಟಕಿ ಗ್ಲಾಸ್ ಹೊಡೆದು ಆಮೇಲೆ ಡೋರ್ ಓಪನ್ ಮಾಡಿ ಕಳ್ಳತನ ಮಾಡ್ತಾ ಇದ್ನಂತೆ. ಇನ್ನು ಈ ಕಿಲಾಡಿ ಕಳ್ಳನ ಟೆಕ್ನಿಕ್ ಹೇಗಿರ್ತಿತ್ತು ಅಂದ್ರೆ, ಹಾಲು ಪೇಪರ್ ಮನೆ ಬಳಿ ಬಿದ್ದಿದ್ದು ಮೇನ್ ಡೋರ್ ಲಾಕ್ ಆಗಿದ್ರೆ, ಮನೆಯಲ್ಲಿ ಲೈಟ್ಸ್ ಆಫ್ ಆಗಿದ್ದು ಮನೆಯ ಗೇಟ್ ಹೊರಗಿನಿಂದ ಲಾಕ್ ಆಗಿದ್ರೆ ಅಂತಹ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ನಂತೆ. ಕಳ್ಳತನದಿಂದ ಬಂದ ಹಣದಲ್ಲಿ ಒಂದು ಪಾಲು ಅಸ್ಲಾಂ ದರ್ಗಾಗೆ ಕಾಣಿಕೆ ಹಾಕ್ತಿದ್ದ. ಬಳಿಕ ಪ್ರಾರ್ಥನೆ ಮುಗಿಸಿ ಗೋವಾಗೆ ಹೋಗಿ ಮಜಾ ಮಾಡ್ತಾ ಇದ್ನಂತೆ. 1 ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದ್ರೆ ಆ ಕೇಸ್ ಹಳೆಯದಾಗೋವರೆಗೂ ಮತ್ತೆ ಬರೋದೇ ಇಲ್ವಂತೆ. ಸದ್ಯ 5 ಜಿಲ್ಲೆ ಪೊಲೀಸರಿಗೆ ಬೇಕಾಗಿದ್ದ ಅಂತರ್ಜಿಲ್ಲೆ ನಟೋರಿಯಸ್ ಕಳ್ಳ ಅರೆಸ್ಟ್ ಆಗಿದ್ದಾನೆ. ಒಟ್ಟಾರೆ ಕಳ್ಳತನದ ಕೆರಿಯರ್ನಲ್ಲೇ ಇದುವರೆಗೂ 150 ಕಳ್ಳತನ ಕೇಸ್ ಮಾಡಿದ್ದು, ವಿದ್ಯಾರಣ್ಯಪುರ ಪೊಲೀಸರು ಆರೋಪಿಯನ್ನ ಬಂಧಿಸಿ ತನಿಖೆ ಮುಂದುವರೆಸಿದ್ದಾರೆ. ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು.